ಇದು ಫೈನಲಿಸ್ಟ್ ಟೀಮ್ ಅಂದರೆ ನಮ್ಮ ಇಂಡಿಯನ್ ಟೀಮ್ ಅಂತ ಇನ್ಕ್ರೆಡಿಬಲ್ ಬೌಲಿಂಗ್ ಲೈನಪ್ ಮೂಲಕ ಇವತ್ತಿನ ಫೈನಲಲ್ಲಿ ಒಂಥರ ಯೂಟಿಲೈಸ್ನ ಯಾವ ರೀತಿ ಮಾಡಿದೆ, ಬೌಲಿಂಗಲ್ಲಿ ಇಂಪ್ಯಾಕ್ಟ್ನ ಯಾವ ರೀತಿ ಬೀರಿದೆ. ನಮ್ಮ ಇಂಡಿಯಾದ ಸ್ಪಿನ್ನರ್ಸ್ಗಳಂತೂ ಡಾಮಿನೇಟ್ನೇ ಮಾಡಿಬಿಟ್ರು ಅಂತ ಹೇಳ್ಬೋದು ನ್ಯೂಜಿಲೆಂಡ್ದು. ಅದೇ ರೀತಿ ನಮ್ಮ ಇಂಡಿಯಾದ ಬೌಲಿಂಗ್ ಯಾವ ರೀತಿ ನ್ಯೂಜಿಲೆಂಡ್ ಫೈನಲ್ ಮೇಲೆ ವಿಪರೀತ ಬೀರಿತು, ಅದೇ ರೀತಿ ನಮ್ಮ ಇಂಡಿಯಾದ ಬೌಲಿಂಗ್ ಲೈನಪ್ ಯಾವ ರೀತಿ ಸ್ಪಿನ್ನರ್ಸ್ಗಳು ಡಾಮಿನೇಟ್ನ ಮಾಡಿಬಿಟ್ರು ನ್ಯೂಜಿಲೆಂಡ್ನ ಬ್ಯಾಟರ್ಸ್ಗಳ ಮೇಲೆ ಅನ್ನೋದನ್ನು ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಅಂದರೆ ಇಂಡಿಯಾ ಅದೇ ರೀತಿ ನ್ಯೂಜಿಲೆಂಡ್ನ ಮಿಡ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಅಂತಲೇ ತಿಳ್ಕೊಳ್ಳಿ ಒಂದು ಇನ್ನಿಂಗ್ಸ್ದು. ಅದೇ ರೀತಿ ಸ್ಟಾರ್ಟಿಂಗ್ ಆಫ್ ದ ಮ್ಯಾಚಿಂದನೂ ಬರ್ತಾ ಇದ್ರಿ ಮೊದಲೇದಾಗಿ. ಮತ್ತು ಇವತ್ತು ರೋಹಿತ್ ಶರ್ಮಾ ಅವರು ಟಾಸ್ ಸೋತ್ಕೊಂಡ್ರು ಕೂಡ ನ್ಯೂಜಿಲೆಂಡ್ ಮತ್ತು ಬ್ಯಾಟಿಂಗ್ನ ತೆಗೆದುಕೊಳ್ತಾರೆ. ನಮಗೊಂಥರ ಚೇಸಿಂಗ್ ಅಂತ ಬಂದರೆ ನಮ್ಮ ಇಂಡಿಯಾ ಕಡೆ ಅಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅದೇ ರೀತಿಯಾಗಿ ಇದು ಹ್ಯಾಪಿ ಟು ಲಾಸ್ ಟಾಸ್ ಅಂತಲೇ ಹೇಳ್ಬೋದಾಗಿದೆ. ಆ ರೀತಿ ನಮ್ಮ ಇಂಡಿಯಾಗೆ ಒಳ್ಳೆಯದಾಯಿತು ಈ ಟಾಸ್ ಲಾಸ್ ಆಗೋದಂತಾನೆ. ಒಟ್ಟಿನಲ್ಲಿ ನಮ್ಮ ಇಂಡಿಯಾ ಕಡೆ ರೋಹಿತ್ ಶರ್ಮಾ ಅವರು ಸೇಮ್ ಪ್ಲೇಯಿಂಗ್ 11 ಜೊತೆ, ಅದೇ ರೀತಿ ಅವ್ರ ಕಡೆ ಮ್ಯಾಟ್ ಹೆನ್ರಿ ಅವರು ಇಲ್ಲಾದರೂ ಅವ್ರಿಗೊಂಥರ ಸಿಕ್ಕಾಪಟ್ಟೆ ಪೇಸರ್ ಅಟ್ಯಾಕಲ್ಲಿ ಹೋದ ಬಾರಿ 5 ಬಾಲ್ನ ತೆಗೆದು ನಮ್ಮ ಇಂಡಿಯಾ ಪರವಾಗಿ. ಇವಾಗಂತೂ ಇಲ್ಲವೇ ಇಲ್ಲ. ನಮ್ಮ ಇಂಡಿಯಾ ಟೀಮ್ ಯಾವ ರೀತಿ ಚೇಸಿಂಗ್ ಮಾಡುತ್ತೆ ನೋಡಬೇಕು. ಮೊದಲಿಂದನೂ ಬರ್ತಾ ಇದ್ದರೆ ವಿಲಿಯಂಗ್ ಅದೇ ರೀತಿ ರಚಿನ್ ರವೀಂದ್ರ ಒಂದು ಕ್ಲೋಸ್ ಅಂದರೆ ಫ್ಯಾಂಟಾಸ್ಟಿಕ್ ಸ್ಟಾರ್ಟ್ನ ಕೊಟ್ಟಿದ್ದು. ಅಟ್ಯಾಕಿಂಗ್ ಸ್ಟಾರ್ಟ್ನ ಇಲ್ಲಿ ರಚಿನ್ ರವೀಂದ್ರ ಅವರು ತಮ್ಮ ಹೆಗಲ ಮೇಲೆ ಇಟ್ಕೊಂಡು ಕನ್ಸಿಸ್ಟೆನ್ಸಿಯಾಗಿ ಪರ್ಫಾರ್ಮೆನ್ಸರ್ ಆಗಿರೋದ್ರಿಂದ ರಚಿನ್ ರವೀಂದ್ರ ಅವರು ಒಂಥರ ಕನ್ಸಿಸ್ಟೆನ್ಸಿಯಾಗಿ ಪರ್ಫಾರ್ಮರ್ ಆಗಿದ್ದರು. 37 ರನ್, ಅದು ಕೂಡ 1 6, ಅದೇ ರೀತಿ 4 ಬೌಂಡ್ರಿ ಮುಖೇನ. ಮೊದಲನೇದಾಗಿ ನಮ್ಮ ಇಂಡಿಯನ್ ಟೀಮ್ ಅಂತೂ ಪೇಸರ್ಸ್ ಅಂದರೆ ಫಸ್ಟ್ 1 2 3 ಓವರ್ಸ್ ಅಂತೂ ಬೀಟನ್ ಆಗ್ತಾಯಿದ್ರು. ಆಮೇಲೆ ಹಾರ್ದಿಕ್ ಪಾಂಡ್ಯ ಅದೇ ರೀತಿ ಶಮಿಗೆ ಮುಗ್ಗ ಚಚ್ಚೋದು ರಚಿನ್ ರವೀಂದ್ರ ಅವರು ಅಂತಲೇ ಹೇಳ್ಬೋದಾಗಿದೆ. ರಚಿನ್ ರವೀಂದ್ರ ಅವರಂತೂ 7 ಓವರ್ಗೇನೋ 51 52 ರನ್ ಏನೋ ಅವರು ದಾಟಿಬಿಟ್ಟಿದ್ರು ಕಿವೀಸ್ ಅವರು, ಅಂದರೆ ನ್ಯೂಜಿಲೆಂಡ್ಸ್ ಅವರು. ರವೀಂದ್ರ ಅವರು ಇನ್ಕ್ರೆಡಿಬಲ್ ಸಿಕ್ಕಾಪಟ್ಟೆ ಹಿಟ್ಟಿಂಗ್ ಎಬಿಲಿಟಿಯನ್ನು ತೋರಿಸ್ತಾಯಿದ್ರು. ಆವಾಗ ನಮ್ಮ ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ ಸ್ಪಿನ್ನರ್ಸ್ಗಳಿಗೆ ಬೇಗನೆ ವರುಣ್ ಚಕ್ರವರ್ತಿ ಅದೇ ರೀತಿ ಕುಲ್ದೀಪ್ ಯಾದವ್ ಅವ್ರನ್ನ ಬೇಗನೆ ಇಂಟ್ರೊಡ್ಯೂಸ್ ಮಾಡಿಬಿಟ್ರು. ವಿಲಿಯಂಗ್ ಅವರು ವರುಣ್ ಚಕ್ರವರ್ತಿ ಅವರ LBW ಬಲೆಗೆ ಬಿದ್ದಿದ್ರು. ಮತ್ತು ರಚಿನ್ ರವೀಂದ್ರ ಅವರು ಕುಲ್ದೀಪ್ ಯಾದವ್ ಅವರ ಬೋಲ್ಡ್ ಸಿಕ್ಕಾಪಟ್ಟೆ ಇನ್ಕ್ರೆಡಿಬಲ್ ಯಾವ ರೀತಿ ಹೋದ ಬಾರಿ ಜಾಸ್ ಬಟ್ಲರ್ ಅವ್ರಿಗೆ ಒಳಗೆ ಹೋಗಿತ್ತು, ಅದೇ ರೀತಿಯಾಗಿ ಸೇಮ್ ಡೆಲಿವರಿನ ರಚಿನ್ ರವೀಂದ್ರ ಅವರಿಗೆ ಕುಲ್ದೀಪ್ ಯಾದವ್ ಅವರು ಹಾಕಿದ್ದು. 37 ರನ್ಗೆ ಅವರು ಔಟು, ಅದೇ ರೀತಿ ಯಂಗ್ ಅವರು 15 ರನ್ಗೆ ಔಟು. ಕೇನ್ ವಿಲಿಯಮ್ಸನ್ ಅವ್ರದ್ದು ಕೂಡ 11 ರನ್ಗೆ ಕುಲ್ದೀಪ್ ಯಾದವ್ ಅವರು ಬ್ಯಾಕ್ ಟು ಬ್ಯಾಕ್ ವಿಕೆಟ್ನ ತೆಗೆದುಕೊಟ್ಟಿದ್ದು. ಸಿಕ್ಕಾಪಟ್ಟೆ ಬೇಗನೆ ಸ್ಪಿನ್ನರ್ಸ್ಗಳು ಡಾಮಿನೇಟ್ ಮಾಡಿರೋದ್ರಿಂದ ಕಿವೀಸ್ಗಳಿಗೆ ಸಿಕ್ಕಾಪಟ್ಟೆ ತಲೆನೋವು ಆಗೋಯಿತು. ಕುಲ್ದೀಪ್ ಯಾದವ್ ಅವರು ಕೇನ್ ವಿಲಿಯಮ್ಸನ್ ಅವರನ್ನು ಬೋಲ್ಡ್ ಮಾಡಾಕಿರೋದು. ಇದು ಕುಲ್ದೀಪ್ ಯಾದವ್ ಅವರು ಕುಲ್ದೀಪ್ ಯಾದವ್, ರಚಿನ್ ರವೀಂದ್ರ, ಅದೇ ರೀತಿಯಾಗಿ ವಿಲಿಯಮ್ಸನ್ ಅವರ 2 ಮೇನ್ ವಿಕೆಟ್ನ ತೆಗೆದಿದ್ದಾರೆ ಅಂತ. ನಮ್ಮ ಇಂಡಿಯನ್ ಟೀಮಂದಂತೂ ಇವತ್ತಂತೂ ಫೀಲ್ಡಿಂಗ್ ಸಿಕ್ಕಾಪಟ್ಟೆ ಕೊಲಾಪ್ಸ್ಗಳನ್ನು ಮಾಡಿದೆ. 4 ರಿಂದ 5 ಕ್ಯಾಚಸ್ಗಳನ್ನ ಡ್ರಾಪ್ ಮಾಡಿ ಮೇನ್ ಪ್ಲೇಯರ್ಸ್ಗಳ ಡ್ರಾಪ್ ಮಾಡಿರೋದು. ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್, ಶ್ರೇಯಸ್ ಅಯ್ಯರ್ ಇನ್ನು ಈಸಿ ಕ್ಯಾಚಸ್ಗಳನ್ನು ಶುಭ್ಮನ್ ಗಿಲ್ ಅವರು ಒಂದು ಡ್ರಾಪ್ ಮಾಡಿದ್ದು. ಅದೇ ರೀತಿ ಶಮಿ ಅವರು ಒಂದು ಕಾಟ್ ಆ್ಯಂಡ್ ಬೋಲ್ಡ್ ಚಾನ್ಸ್ನು ಕೂಡ ಮಿಸ್ ಮಾಡ್ಕೊಂಡಿರೋದು. ಅದೇ ರೀತಿ ನಂಬರ್ 4 ಡೇರೆಲ್ ಮಿಚೆಲ್ ಅವರು ಸ್ಟ್ಯಾಂಡ್ ಒಂದೇ ಸಿಂಗಲ್ ಹ್ಯಾಂಡೆಡ್ಲಿ ಕೊನೆಯ ತನಕ ಕೂಡ ನಿತ್ತಾಡುವಂಥ ಯೋಚನೆಯಲ್ಲಿ ಡೇರೆಲ್ ಮಿಚೆಲ್ ಅವರು ಬಂದಿದ್ರು ಅಂತ ಅನಿಸುತ್ತೆ. ಸಿಕ್ಕಾಪಟ್ಟೆ ಸ್ಲೋ ಆಗಿ ಹೊಡ್ಕೊಂಡು ಸಿಂಗಲ್ ಅದೇ ರೀತಿ ಒಂದೇ 3 ಬೌಂಡ್ರಿ ಅಂದರೆ 1 ಬೌಂಡ್ರಿ ಮುಖೇನ 50ಸ್ನ ಕಂಪ್ಲೀಟ್ ಮಾಡಿದ್ದು. 3 ಬೌಂಡ್ರಿಯನ್ನು ಕೊನೆಯ ತನಕ ಹೊಡಿತಾ ಇದ್ದರು. 101 ಬಾಲ್ಗೆ 63 ರನ್, ಅದೇ ರೀತಿ 62ರ ಸ್ಟ್ರೈಕ್ ರೇಟ್ನಲ್ಲಿ ಸಿಕ್ಕಾಪಟ್ಟೆ ಲೋನ್ ವೋಲ್ಫ್ ಆಗಿ ಇವರೊಬ್ಬರೇ ಡೇರೆಲ್ ಮಿಚೆಲ್ ಅವರೇ ಕೂಡ ನ್ಯೂಜಿಲೆಂಡ್ ಪರವಾಗಿ ಅಲ್ಲಿ ಮಿಡ್ಲ್ ಆರ್ಡರ್ ಸ್ವಲ್ಪ ಸ್ಟ್ರೆಂತ್ನ ಮೊಹಮ್ಮದ್ ಶಮಿ ಅವರ ಬಾಲ್ಗೆ ಶರ್ಮಾ ಅವರು ಅದ್ಭುತವಾದ ಕ್ಯಾಚ್ನ ಮುಖಾಂತರ ಔಟ್ ಆಗಿದ್ರು ಡೇರೆಲ್ ಮಿಚೆಲ್ ಅವರು. ಅದೇ ರೀತಿ ಟಾಮ್ ಲೇಥಮ್ ಅವರು ಬಂದರು ಹೋದರು. ಜಡೇಜಾ ಅವ್ರದ್ದು ಒಂದೇನಪ್ಪ ಅಂತ ಹೇಳಿದ್ದೆ, ಜಡೇಜಾ ಅವರು ಬಂದಿದ್ದು ಎಲ್ಲರದ್ದು 3-4 ಓವರ್ ಇದ್ದಾಗ ಸ್ಪೆಲ್ ಮುಗಿಸಿದ್ದು ಎಲ್ಲರಿಗಿಂತ ಮೊದಲು ಸ್ಪೆಲ್ನ ಮುಗಿಸಿದ್ದು ಜಡೇಜಾ ಅವರು. ಅದಕ್ಕಾಗಿ ಇವರು ಒಂಥರ ಫಾಸ್ಟ್ ಟರ್ನರ್ ಬೌಲರ್ ಅಂತಲೇ ಹೇಳ್ಬೋದಾಗಿದೆ. 1 ವಿಕೆಟ್ನ ಇವರು ಟಾಮ್ ಲೇಥಮ್ ಅವ್ರದ್ದು LBWಗೆ ತೆಗೆದುಕೊಂಡ್ರು. ಅದಕ್ಕೂ ಮೊದಲೇದಾಗಿ ನಮ್ಮ ಇಂಡಿಯನ್ ಟೀಮ್ ತೆಗೆದುಕೊಂಡಿತ್ತು, ಅದು ಕೂಡ ರಿವ್ಯೂ ಲಾಸ್ಟ್ ಆಗಿತ್ತು. ಕೊನೆಯಲ್ಲಿ ಅಂತೂ ಜಡೇಜಾ ಅವರು ಇಲ್ಲಿ LBW ಮಾಡಾಕಿದ್ರು. ಇಲ್ಲಿ ಗ್ಲೇನ್ ಫಿಲಿಪ್ಸ್, ಡೇರೆಲ್ ಮಿಚೆಲ್, ಅದೇ ರೀತಿಯಾಗಿ ಮೈಕಲ್ ಬ್ರೇಸೋಲ್, ಇವ್ರು 3 ಜನರ ಮೂಲಕ ನಮ್ಮ ಇಂಡಿಯನ್ ಟೀಮ್ಗೆ ಸಂಕಷ್ಟ ತಂದು ಕೊಟ್ಟಿದ್ದು ಇವರೇ. ಗ್ಲೇನ್ ಫಿಲಿಪ್ಸ್ ಅವರು ಕೂಡ ಕೊನೆಯಲ್ಲ ಅಂತೂ ಅಗ್ರೆಸಿವ್ ಆಟ ಆಡ್ತಾಯಿದ್ರು. ಸಿಕ್ಸಸ್ ಅದೇ ರೀತಿ ಬೌಂಡ್ರೀಸ್ಗಳನ್ನು ಚಚ್ಚೋದರಲ್ಲೇ ನೋಡ್ತಾಯಿದ್ರು. ಗ್ಲೇನ್ ಫಿಲಿಪ್ಸ್ ಅವರು ಕೂಡ ಅಲ್ಲಿ ಬಂದಂಥ ವರುಣನ ಸುದರ್ಶನ ಚಕ್ರ ಬೋಲ್ಡ್. ಗ್ಲೇನ್ ಫಿಲಿಪ್ಸ್ ಅವರು ಫುಲ್ ಕ್ಲೀನ್ ಅಪ್ ಆಗೋದ್ರು ಅಂತಲೇ ಹೇಳ್ಬೋದಾಗಿದೆ ವರುಣ್ ಚಕ್ರವರ್ತಿ ಅವರ ಡೆಲಿವರಿಗೆ. ಅದೇ ರೀತಿಯಾಗಿ ಮೈಕಲ್ ಬ್ರೇಸೋಲ್ ಅವರು ಮಾತ್ರ ಕೊನೆಯ ತನಕ ನ್ಯೂಜಿಲೆಂಡ್ ಪರವಾಗಿ ನಿಂತ್ಕೊಂಡು ಒಂದು 50ಸ್ನು ಕೂಡ ಕಂಪ್ಲೀಟ್ ಮಾಡಿದ್ದು. 53 ಬಾಲ್ಸ್ಗೆ 2 ಸಿಕ್ಸಸ್, ಅದೇ ರೀತಿಯಾಗಿ 3 ಬೌಂಡ್ರಿ ಮುಖೇನ ಅದೇ ಸೆಂಟ್ನರ್ ಅವರು ಕೂಡ ಬೇಗನೆ ನಿರ್ಗಮಿಸಿದರು. ಒಟ್ಟಿನಲ್ಲಿ ನಮ್ಮ ಇಂಡಿಯನ್ ಟೀಮ್ನ ಬೌಲಿಂಗ್ ಪರ್ಫಾರ್ಮೆನ್ಸ್ಗೆ 251 ರನ್ಗೆ ಕಿವೀಸ್ ಅವರು 7 ವಿಕೆಟ್ ಪತನಕ್ಕೆ 252 ರನ್ ನಮ್ಮ ಇಂಡಿಯನ್ ಟೀಮ್ಗೆ ಚಾಂಪಿಯನ್ ಟ್ರೋಫಿಯ ಟೈಟಲ್ ವಿನ್ ಆಗಲಿಕ್ಕೆ ಚೇಜಿಂಗ್ನ ಕೊಟ್ಟಿದೆ ಅಂತಲೇ ಹೇಳ್ಬೋದಾಗಿ. ಚೇಜಿಂಗಲ್ಲಿ ಮೇನಾಗಿ ಕಾಣಿಸ್ಕೊಳ್ಳೋದು ಶುಭ್ಮನ್, ರೋಹಿತ್, ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಅವ್ರ ಮೇಲೆ ಹೆಚ್ಚಿನ ಫೋಕಸ್ ಅಂತಿರುತ್ತೆ. ಹೆಚ್ಚಿನದಾಗಿ ಚೇಸಿಂಗ್ ಅಂತ ಬಂದರೆ ವಿರಾಟ್ ಕೊಹ್ಲಿ ಅವ್ರ ಮೇಲೆ ಫೋಕಸ್ ಇರೋದಂತ ಹೌದು.
ನಮ್ಮ ಇಂಡಿಯಾ ಪರವಾಗಿ ಮೊಹಮ್ಮದ್ ಶಮಿ ಅವರು ಸಿಕ್ಕಾಪಟ್ಟೆ ಹೈಯೆಸ್ಟ್ ರನ್ಸ್ನ ಪ್ರೊವೈಡ್ ಮಾಡಿದ್ದಾರೆ. 9 ಓವರ್ಗೆ 74 ರನ್, ಅದೇ ರೀತಿ ಒಂದೇ ವಿಕೆಟ್ ಎಂಟರ್ ಎಕಾನಮಿಯಲ್ಲಿ. ಹಾರ್ದಿಕ್ ಪಾಂಡ್ಯ ಅವರು 3 ಓವರ್ಗೆ 30 ರನ್ 10 ಎಕಾನಮಿಯಲ್ಲಿ. ಚಕ್ರವರ್ತಿ 10 ಓವರಲ್ಲಿ 45 ರನ್ಸ್ನ ಬಿಟ್ಟು ಇವರು ಕೂಡ ಇಂಜುರಿ ಆದರೂ ಕೂಡ ಬೌಲಿಂಗ್ನ ಹಾಕಲಿಕ್ಕೆ ಬಂದದ್ದು. ಅಂದರೆ ಫೀಲ್ಡಿಂಗ್ ಟೈಮಲ್ಲಿ ತಾವೇ ಇಂಜುರಿನ ಮಾಡಿಕೊಂಡ್ರು, ಅದನ್ನಂತೂ ಯೂಟಿಲೈಸ್ ಮಾಡಿಕೊಂಡು 10 ಓವರ್ನು ಕೂಡ ಕಂಪ್ಲೀಟ್ ಮಾಡಿ 2 ವಿಕೆಟ್ನ ತೆಗೆದಿದ್ದಾರೆ. ಕುಲ್ದೀಪ್ ಯಾದವ್ ಅವರು 10 ಓವರಲ್ಲಿ 40 ರನ್ಸ್ನ ಪ್ರೊವೈಡ್ ಮಾಡಿ 2 ವಿಕೆಟ್ನ ತೆಗೆದಿದ್ದಾರೆ. ಜಡೇಜಾ ಅವರು 10 ಓವರಲ್ಲಿ 30 ರನ್ಸ್ ಕೇವಲ 1 ವಿಕೆಟ್ನ ತೆಗೆದಿದ್ದಾರೆ. ಎಕಾನಮಿಕಲ್ ಬೌಲರ್ ಆಗಿ ಇಲ್ಲಿ ರವೀಂದ್ರ ಜಡೇಜಾ ಅವರು ಇದ್ದಾರೆ. ಅದೇ ರೀತಿ ಅಕ್ಷರ್ ಅವರು 8 ಓವರ್ 29 ರನ್ ನೋ ಲಾಸಲ್ಲಿ ಹೋಗಿದ್ದರು. ಒಟ್ಟಿನಲ್ಲಿ ಇಲ್ಲಿ ಚಕ್ರವರ್ತಿ, ಅದೇ ರೀತಿಯಾಗಿ ಕುಲ್ದೀಪ್ ಯಾದವ್ ಅವ್ರದ್ದು ಇನ್ಕ್ರೆಡಿಬಲ್ ಸ್ಪೆಲ್ ನಮ್ಮ ಇಂಡಿಯಾ ಪರವಾಗಿ. ನ್ಯೂಜಿಲೆಂಡ್ಗಂತೂ ಒಂಥರ ತತ್ತರ ಮಾಡಿಬಿಟ್ರು ನಮ್ಮ ಇಂಡಿಯನ್ ಟೀಮ್ನ ಬೌಲರ್ಸ್ಗಳು ಅಂತಲೇ ಹೇಳ್ಬೋದು. ನಮ್ಮ ಇಂಡಿಯನ್ ಟೀಮ್ ಅಂತೂ ಮತ್ತೆ ಇಷ್ಟು ರನ್ಸ್ ಹೋಗಲ್ಲ, ಅಪರ್ಚುನಿಟಿಗಳನ್ನು ಕನ್ವರ್ಟ್ ಮಾಡಲಿಲ್ಲ ನಮ್ಮ ಇಂಡಿಯನ್ ಟೀಮು. ಫೀಲ್ಡಿಂಗ್ ಎಫರ್ಟ್ಸಲ್ಲಿ ಸಿಕ್ಕಾಪಟ್ಟೆ ಡೀಪ್ ಸ್ಟ್ರಗಲ್ ನಮ್ಮ ಇಂಡಿಯನ್ ಟೀಮ್ ಕಡೆಯಿಂದ ಇತ್ತು ಅಂತ ಹೇಳ್ತಾ, ಈ 252 ರನ್ ನಮ್ಮ ಇಂಡಿಯನ್ ಟೀಮ್ ಚೇಸ್ ಮಾಡಿಕೊಂಡು ಚಾಂಪಿಯನ್ ಟ್ರೋಫಿನ ಮುಡಿಗೇರಿಸ್ಕೊಳ್ಳುತ್ತೆ ಅಂದರೆ ನೀವು ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಇದಿಷ್ಟು ಇಂಡಿಯಾದೈತಿ ನ್ಯೂಜಿಲೆಂಡ್ನ ಮಿಡ್ ಮ್ಯಾಚ್ ಅನಾಲಿಸಿಸ್ ಆಗಿತ್ತು. ನಿಮಗೆ ವಿಡಿಯೋ ಇಷ್ಟ ಲೈಕ್ ಶೇರ್ ಕಾಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಕ್ರಿಕೆಟ್ನ ಇನ್ಫಾರ್ಮೇಷನ್ಗೋಸ್ಕರ ಪ್ಲೀಸ್ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ.